ಜಿಎಸ್ಟಿ ಜಾರಿಯಾದ ಹಿನ್ನೆಲೆಯಲ್ಲಿ ಇವತ್ತು ಟಿವಿ9 ಬಿಗ್ ಬಜಾರ್ನಲ್ಲಿ ರಿಯಾಲಿಟಿ ಚೆಕ್ ನಡೆಸಿದೆ. ಈ ವೇಳೆ ಕೆಲ ಅಗತ್ಯ ವಸ್ತುಗಳ ಬೆಲೆ ಇಳಿಕೆಯಾಗಿರುವುದು ಸಾಬೀತಾಗಿದೆ. 13/4/2017 ರಂದು ಖರೀದಿ ಮಾಡಿದ ಕೆಲ ವಸ್ತುಗಳ ದರ ಹಾಗೆ ಜಿಎಸ್ಟಿ ಜಾರಿಯಾದ ಮೇಲೆ ಖರೀದಿ ಮಾಡಿದ್ರೆ 14 ರೂಪಾಯಿ ಇಳಿಕೆಯಾಗಿರುವುದು ಖಾತ್ರಿಯಾಗಿದೆ. ಈ ಹಿಂದೆ ವಸ್ತುಗಳ ಬೆಲೆ 250 ರೂಪಾಯಿ ಆಗಿತ್ತು. ಆದರೆ ಈಗ ಅದೇ ವಸ್ತುಗಳ ಬೆಲೆ 236 ರೂಪಾಯಿ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ನೀಡಿರೋ ವರದಿ ಇಲ್ಲಿದೆ. ಇವತ್ತಿಂದ ಜಿಎಸ್ಟಿ ಜಾರಿಯಾಗಿದೆ. ಏಕರೂಪ ತೆರಿಗೆ ಪದ್ಧತಿ ಕೂಡ ಇವತ್ತಿನಿಂದ ಜಾರಿ ಬಂದಿದೆ. ಹಾಗಿದ್ರೆ ಇವತ್ತು ಜಾರಿಯಾಗಿರುವಂತಹ ಜಿಎಸ್ಟಿ ಇಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆಯಾ ಅಥವಾ ಇಳಿಕೆಯಾಗಿದೆ ಅನ್ನುವಂಥ ಒಂದು ಚಿಕ್ಕ ರಿಯಾಲಿಟಿ ಚೆಕ್ ಅನ್ನ ಟಿವಿ9ನಲ್ಲಿ ಇವತ್ತು ಮಾಡ್ತೀವಿ. ಸದ್ಯ ನನ್ನ ಕೈಯಲ್ಲಿ ಒಂದು ಬಿಲ್ ಇದೆ. ಸುಮಾರು 2 ತಿಂಗಳ ಹಿಂದಿನ ಬಿಲ್ ಇದು. 13/4/2017ರಲ್ಲಿ ಖರೀದಿ ಮಾಡಿರುವಂತಹ ಐಟಮ್ಸ್ಗಳಿದು. ಬೇರೆ ಬೇರೆ ರೀತಿಯಾದಂಥ ಐಟಮ್ಗಳನ್ನು ಖರೀದಿ ಮಾಡಲಾಗಿದೆ. ಜೊತೆಗೆ ಅದಕ್ಕೆ ಒಂದು ವ್ಯಾಟ್ ಅನ್ನು ಕೂಡ ಫಿಕ್ಸ್ ಮಾಡಲಾಗಿದೆ. ಹಾಗಿದ್ರೆ ಇದೇ ಐಟಮ್ಗಳನ್ನು ಸದ್ಯ ನಾನು ಖರೀದಿ ಮಾಡ್ತೀನಿ ಅಂದರೆ ಇಲ್ಲಿರುವಂಥ ಪ್ರತಿಯೊಂದು ಐಟಮನ್ನು ಮತ್ತೆ ನಾನು ವಾಪಸ್ ತಗೋತೀನಿ. ಆಗ ಈ ಹಿಂದೆ ಅಂದರೆ 2 ತಿಂಗಳ ಹಿಂದೆ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟು ಬೆಲೆ 250 ರೂಪಾಯಿ ಆಗಿತ್ತು. ಅದೇ ಕಮಾಡಿಟಿಗಳನ್ನು ಅದೇ ವಸ್ತುಗಳನ್ನು ಸದ್ಯ ನಾನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಆ ಬೆಲೆ 250ಕ್ಕಿಂತ ಜಾಸ್ತಿ ಆಗುತ್ತಾ ಅಥವಾ 250ಕ್ಕಿಂತ ಕಡಿಮೆ ಆಗುತ್ತಾ ಅನ್ನುವಂಥ ಒಂದು ಚಿಕ್ಕ ರಿಯಾಲಿಟಿ ಚೆಕ್ಕನ್ನು ಮಾಡ್ತೀವಿ. ಎಷ್ಟರ ಮಟ್ಟಿಗೆ ಅಗತ್ಯ ವಸ್ತುಗಳ ಮೇಲೆ ಈ ಜಿಎಸ್ಟಿ ಇಂಪ್ಯಾಕ್ಟ್ ಮಾಡಿದೆ ಅನ್ನುವಂಥದ್ದು ಕೂಡ ಸಿಂಪಲ್ ಆಗಿ ಚೆಕ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸದ್ಯ ನಾನು ಐಟಮನ್ನು ಖರೀದಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಈ ಹಿಂದೆ ಯಾವ್ಯಾವ ಐಟಮ್ಗಳನ್ನು ನಮೂದು ಮಾಡಲಾಗಿತ್ತು ಅದೇ ಐಟಮನ್ನು ತಗೊಳ್ತಾ ಇದ್ದೀನಿ. ಸದ್ಯ ಇಲ್ಲಿ ಒಂದು ಐಟಮನ್ನು ಬರೆಯಲಾಗಿದೆ. ಅಂದರೆ ನೆಸ್ಲೆ ಕಿಟ್ ಕ್ಯಾಟ್ ಅನ್ನುವಂಥ ಒಂದು ಐಟಮ್ ಇದೆ. ಅದು 2 ಕ್ವಾಂಟಿಟಿ ಇದೆ. ಅಂದರೆ ನನ್ನ ಕೈಯಲ್ಲಿ ಅದೇ ಬ್ರ್ಯಾಂಡ್ನ ಒಂದು ವಸ್ತು ಇದೆ. ಅದನ್ನು ನಾನು 2 ಖರೀದಿ ಮಾಡ್ತೀನಿ. 2 ಆದ ನಂತರದಲ್ಲಿ ಇನ್ನೊಂದು ಐಟಮ್ ಕೂಡ ಇದರಲ್ಲಿ ನಮೂದು ಮಾಡಲಾಗಿದೆ. ಅಂದರೆ ಒಟ್ಟು 5-6 ಐಟಮ್ಗಳಿದೆ. ಅದರಲ್ಲಿ ಇನ್ನೊಂದು ಐಟಮ್ಗಳನ್ನು ಕೂಡ ಮಾಡಲಾಗಿದೆ. ಮತ್ತೊಂದು ಬ್ರ್ಯಾಂಡ್ನ ಬಿಸ್ಕೆಟನ್ನು ಕೂಡ ಇಲ್ಲಿ ನಮೂದು ಮಾಡಲಾಗಿದೆ. ಆ ಬಿಸ್ಕೆಟ್ನ ಅಷ್ಟು ಕ್ವಾಂಟಿಟಿ ಒಂದು ಬಿಸ್ಕೆಟನ್ನು ಕೂಡ ನಾನು ತೆಗೆದುಕೊಳ್ತಾ ಇದ್ದೀನಿ. ಇದಾದ ನಂತರದಲ್ಲಿ ಇವೆರಡು ಆದ ನಂತರದಲ್ಲಿ ಇನ್ನೂ 3 ಐಟಮ್ಗಳಿದೆ. ಆ 3 ಐಟಮ್ಗಳನ್ನು ಕೂಡ ಖರೀದಿ ಮಾಡಿ ಬಿಲ್ ಕೌಂಟರ್ಗೆ ಹೋದಂಥ ಸಂದರ್ಭದಲ್ಲಿ ಅದರ ಬೆಲೆ ಎಷ್ಟಾಗುತ್ತೆ, ಅದು ಎಕ್ಸೀಡ್ ಆಗುತ್ತಾ ಅಥವಾ ಅದಕ್ಕಿಂತ ಕಡಿಮೆ ಆಗುತ್ತಾ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸದ್ಯ ಇನ್ನೂ ಉಳಿದಿರುವಂತಹ 3 ಐಟಮ್ಗಳನ್ನು ಖರೀದಿ ಮಾಡೋದಕ್ಕೆ ಇನ್ನೊಂದು ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಆ ಫ್ಲೋರ್ನಲ್ಲಿ 3 ಐಟಮ್ಗಳನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಬಿಲ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ಕೊಂಡು ಹೋಗೋಣ. ಇನ್ನು ಉಳಿದಿರುವಂತಹ 2 ಐಟಮಲ್ಲಿ ಒಂದು ಟೂತ್ಪೇಸ್ಟ್ನ ಬ್ರ್ಯಾಂಡ್ ಇದೆ. ಆ ಟೂತ್ಪೇಸ್ಟ್ನ ಬ್ರ್ಯಾಂಡ್ನ ಕ್ವಾಂಟಿಟಿ 2 ಇದೆ. ಅಂದರೆ 1 ಮತ್ತು ಅದರ ಜೊತೆಗೆ ಇನ್ನೊಂದು ಒಟ್ಟು 2 ಕ್ವಾಂಟಿಟಿಯ ಟೂತ್ಪೇಸ್ಟ್ ಇದೆ. ಇದಾದ ಮೇಲೆ ಇನ್ನೊಂದು ಐಟಮನ್ನು ಕೂಡ ಈ ಹಿಂದೆ ಖರೀದಿ ಮಾಡಲಾಗಿದೆ. ಅಂದರೆ 2 ತಿಂಗಳಿಂದ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಇನ್ನೊಂದು ಐಟಮನ್ನು ಕೂಡ ಖರೀದಿ ಮಾಡಲಾಗಿದೆ. ಅದು ಒಂದು ಪಾತ್ರೆಗಳನ್ನು ತಿಕ್ಕುವಂಥ ಒಂದು ಸೋಪ್ನ ಬ್ರ್ಯಾಂಡ್. ಅಂದರೆ ಸದ್ಯ ನೀವೇನಿಲ್ಲಿ ನೋಡ್ತಾ ಇದ್ದೀರಾ, ಈ ಬ್ರ್ಯಾಂಡ್ನ 2 ಐಟಮ್ಗಳನ್ನು ಈ ಹಿಂದೆ ಖರೀದಿ ಮಾಡಲಾಗಿದೆ. ಅಂದರೆ ವಿಮ್ ಬಾರ್ 300 ಗ್ರಾಮ್ನ 2 ಐಟಮ್ಗಳನ್ನು ಖರೀದಿ ಮಾಡಲಾಗಿದೆ. ಆ 2 ಐಟಮ್ಗಳನ್ನು ಸದ್ಯ ನಾನು ತೆಗೆದುಕೊಳ್ತೀನಿ. ತೆಗೆದುಕೊಂಡ ನಂತರದಲ್ಲಿ ಒಟ್ಟು ಎಷ್ಟಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಮುಂದೆ ಲೆಕ್ಕ ಹಾಕೋಣ. ಒಂದೊಮ್ಮೆ ಏನಾದರೂ ಈ 2 ಐಟಮ್ಗಳು ತೆಗೆದುಕೊಂಡು ಹೋದ ನಂತರದಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತಾ, ಈ ಹಿಂದಿನ 250 ರೂಪಾಯಿಗಿಂತ ಕಡಿಮೆ ಆಗುತ್ತಾ ಈ ಎಲ್ಲ ವಸ್ತುಗಳ ಬೆಲೆ, ಅಥವಾ ಅದಕ್ಕಿಂತ ಜಾಸ್ತಿ ಆಗುತ್ತಾ ಅನ್ನುವಂಥದ್ದನ್ನು ಬಿಲ್ ಕೌಂಟರ್ನಲ್ಲಿ ಬಿಲ್ ಮಾಡಿಸಿದ ನಂತರದಲ್ಲಿ ಗೊತ್ತಾಗುತ್ತೆ. ಸದ್ಯ ಈ ಬಿಲ್ನಲ್ಲಿರುವಂತಹ ಪ್ರತಿಯೊಂದು ಐಟಮನ್ನು ಖರೀದಿ ಮಾಡಿ ಕ್ಯಾಶ್ ಕೌಂಟರ್ನ ಬಳಿಯಲ್ಲಿ ತೆಗೆದುಕೊಂಡು ಬಂದಿದ್ದೀವಿ. ಆ ಎಲ್ಲ ಐಟಮ್ಗಳ ಬೆಲೆ ಈ ಹಿಂದೆ 250 ರೂಪಾಯಿ ಆಗಿತ್ತು. ಆ 250 ರೂಪಾಯಿನಲ್ಲಿ ಸಾಕಷ್ಟು ತೆರಿಗೆಗಳಿದ್ವು. ಜೊತೆಗೆ ಬೇರೆ ಬೇರೆ ಆದಂಥ ಎಕ್ಸೈಸ್ ಡ್ಯೂಟಿ, ಜೊತೆಗೆ ಆಕ್ಟ್ರೈಸ್, CST, ಜೊತೆಗೆ ಸಾಕಷ್ಟು ಟ್ಯಾಕ್ಸಸ್ಗಳಿತ್ತು ಮತ್ತು ವ್ಯಾಟ್ ಕೂಡ ಹಾಕಲಾಗ್ತಾ ಇತ್ತು. ಅದೇ ಐಟಮ್ಗಳನ್ನು ಸದ್ಯ ಸ್ಕ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಸದ್ಯ ಆ ಬಿಲ್ ಕೌಂಟರ್ನಲ್ಲಿ ಆ ಪ್ರತಿಯೊಂದು ಐಟಮ್ನ ಒಂದು ಸ್ಕ್ಯಾನ್ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಐಟಮ್ನ
ಬೆಲೆ ಎಷ್ಟಾಗುತ್ತೆ ಅನ್ನುವಂಥದ್ದು ಕೂಡ ಸದ್ಯ ಗೊತ್ತಾಗುತ್ತೆ. ಈ ಹಿಂದೆ ಈ ಪ್ರತಿಯೊಂದು ವಸ್ತುವನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅದರ ಒಟ್ಟು ಮೌಲ್ಯ 250 ರೂಪಾಯಿ ಆಗಿತ್ತು. ಅಂದರೆ ಪ್ರತಿಯೊಂದು 2 ತಿಂಗಳ ಹಿಂದೆ ಯಾವ ರೀತಿಯಾಗಿ ಆ ವಸ್ತುಗಳನ್ನು ಖರೀದಿ ಮಾಡಲಾಗಿತ್ತೋ ಆ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅದರ ಒಟ್ಟು ಮೌಲ್ಯ 250 ರೂಪಾಯಿ ಆಗಿತ್ತು. ಸದ್ಯ ಅದರ ಒಟ್ಟು ಮೌಲ್ಯ 236 ರೂಪಾಯಿ ಆಗಿದೆ. ಅಂದರೆ 236 ರುಪೀಸ್ ಆಗಿದೆ. ಅಂದರೆ ಹಳೆಯ ಬಿಲ್ಗೂ ಮತ್ತು ಸದ್ಯ ಇರುವಂಥ ಬಿಲ್ನ ವ್ಯತ್ಯಾಸದ ಮೊತ್ತ 14 ರೂಪಾಯಿ ಆಗಿದೆ. ಅಂದರೆ ಇದೇ ಐಟಮ್ಗಳನ್ನು 2 ತಿಂಗಳ ಹಿಂದೆ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅದರ ಒಟ್ಟು ಮೊತ್ತ 250 ರೂಪಾಯಿ ಆಗಿತ್ತು. ಆ ಬಿಲ್ನಲ್ಲೂ ಕೂಡ ಮೆನ್ಷನ್ ಮಾಡಲಾಗಿದೆ 250 ರೂಪಾಯಿ ಅನ್ನುವಂಥದ್ದು ಪರ್ಫೆಕ್ಟಾಗಿ ಮೆನ್ಷನ್ ಮಾಡಲಾಗಿದೆ. ಅದೇ ಐಟಮ್ಗಳನ್ನು ಮತ್ತೊಂದು ಬಾರಿ ಖರೀದಿ ಮಾಡಿ, ಅಂದರೆ GST ಇಂಟ್ರಡ್ಯೂಸ್ ಇವತ್ತಾಗಿದೆ. ಇವತ್ತು GST ಆದ ನಂತರದಲ್ಲಿ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಆ ಒಟ್ಟು ವಸ್ತುವಿನ ಮೌಲ್ಯ 236 ರೂಪಾಯಿ ಆಗಿದೆ. ನೀವು ಆ ಸಿಸ್ಟಮ್ನಲ್ಲೂ ಕೂಡ ನೋಡ್ಬೋದು. ಅಂದರೆ ಪ್ರತಿಯೊಂದು ವಸ್ತುವಿಗೆ ಬೇರೆ ಬೇರೆ ಆದಂಥ GSTಯನ್ನು ಮೆನ್ಷನ್ ಮಾಡಲಾಗಿದೆ. ಅವೆಲ್ಲವನ್ನೂ ಕೂಡ ಲೆಕ್ಕ ಹಾಕಿದಾಗ ಒಟ್ಟು ಮೊತ್ತ 236 ರೂಪಾಯಿ ಆಗಿದೆ. ಕೇವಲ ಇದು 5 ಐಟಮ್ಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ಬಿಲ್ ಇದು. ಇದರ ಮೇಲೆಯೇ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಅಲ್ಲ. ಆದರೆ ಈ ಹಿಂದೆ ಖರೀದಿ ಮಾಡಿದಂಥ ಪ್ರತಿಯೊಂದು ಐಟಮ್ ಮತ್ತೆ ಇವತ್ತು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಡಿಫ್ರೆನ್ಸ್ ಅಮೌಂಟ್ 14 ರೂಪಾಯಿ ಬರ್ತಾ ಇದೆ. ಹೀಗಾಗಿ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಅಷ್ಟರ ಮಟ್ಟಿಗೆ ಏರಿಕೆಯಾಗಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಜೊತೆಗೆ ಈ ಹಿಂದೆ ಗ್ರಾಹಕ ಯಾವ ರೀತಿಯಾಗಿ ಖರೀದಿಗೆ ಬಂದು ತನ್ನ ಬಳಿ ಇರುವಂಥ ಹಣವನ್ನು ಖರ್ಚು ಮಾಡ್ತಾ ಇದ್ರು, ಅಷ್ಟೇ ಮೊತ್ತದ ಖರ್ಚಿನ ಹಣಕ್ಕೆ ಅಷ್ಟೇ ಮೊತ್ತದ ವಸ್ತುಗಳು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಕ್ಯಾಮರಾ ಪರ್ಸನ್ ಇರ್ಫಾನ್ ಜೊತೆ ಆನಂದ್ ಬುರ್ಲಿ, TV9 ಬೆಂಗಳೂರು.